ನೀವು ಅನ್ಕೊಳ್ಳೋದಲ್ಲ, ಕಾನೂನಲ್ಲಿ ಇದು ಲೀಗಲ್ ಆಗಿದ್ಯಾ ಅಂತ ತಿಳ್ಕೊಳ್ಬೇಕು. ಇವಾಗ ನೀವು ಹೋಗಿ ಸೇರ್ಕೊಂಡ್ಬಿಟ್ರಿ, ನಿಮ್ ವೈಟ್ ಬೋರ್ಡ್ ಗಾಡಿಲಿ ಯಾರೋ ಒಬ್ಬ ಬಿದ್ದು ಸತ್ತೋದ, ಇನ್ಶೂರೆನ್ಸ್ ಕೊಡ್ಬೇಕು. ಇವಾಗ ನೀವು ಇನ್ಶೂರೆನ್ಸ್ ಕಂಪ್ನಿ ಯಾರು ಕೊಡುತ್ತೆ? ಈಗ ಈಗ ನಾನು ಯಾವ ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ, ಆ ಕಂಪ್ನಿ ಕೊಡುತ್ತೆ. ಈಗ ಎಷ್ಟು ಜನ ಸತ್ತೋಗಿದಾರಲ್ಲ ರೈಡರ್ಗಳ ಮೇಲೆ ಕೇಸ್ ಆಗಿದೆ. ಆ ಕೇಸು ಕೋರ್ಟ್ ಅಲ್ಲಿ ಇದೆ. ಇವಾಗ ಪರಿಹಾರ ಕೇಳಿದ್ದಾರೆ, ಯಾರು ಸತ್ತೋಗಿರುವಂತಹ ಕಡೆಯ ಲಾಯರ್ ಪರಿಹಾರ ಕೇಳಿದ್ದಾರೆ. ಈಗ ಆ ಪರಿಹಾರನ ಯಾವ ಕಂಪ್ನಿ ಕೊಡ್ತಾ ಇದೆ ತೋರಿಸ್ಕೊಡಿ. ಯಾರು ಕೊಡಲ್ಲ, ಈ RC ಓನರ್ ಕಟ್ಕೊಡ್ಬೇಕು. ಯಾಕೆ ಈಗ ಸರ್, ಈಗ ನಾನೇ ಒಂದು ಬುಕ್ ಮಾಡ್ತೀನಿ ಅನ್ಕೊಳ್ಳಿ, ಒಂದು ಬೈಕ್ ಅಥವಾ ಕ್ಯಾಬ್ ಅಥವಾ ಏನೋ ಒಂದೊಂದು ಬುಕ್ ಮಾಡ್ತಾ ಇದೀನಿ, ಅಲ್ಲೇ ತೋರಿಸುತ್ತೆ ಇನ್ಸೂರೆನ್ಸ್ ಅಂತ ಪ್ರತಿಯೊಂದು ಅಪ್ಲಿಕೇಶನ್ ಅಲ್ಲೇ. ನೀವು ಅನ್ಕೊಂತ ಯಾಕೆ ಇನ್ನೂ ಅಲ್ಲಿದ್ದೀರಾ? ಆ ಸಂಸ್ಥೆ ನಿಮ್ಗೆ ಇನ್ಶೂರೆನ್ಸ್ ಕೊಡುತ್ತೆ. ಸಂಸ್ಥೆ ಇನ್ಶೂರೆನ್ಸ್ ಬೇರೆ, ವೆಹಿಕಲ್ ಇನ್ಶೂರೆನ್ಸ್ ಬೇರೆ. ಸಂಸ್ಥೆಯಿಂದ ನೀವು 50 ಕೋಟಿ ತಗೊಳ್ಳಿ, 1 ಕೋಟಿ ತಗೊಳ್ಳಿ, ಇಲ್ಲ 10 ರೂಪಾಯಿ ತಗೊಳ್ಳಿ, ಅದು ಸಂಸ್ಥೆ ಇನ್ಶೂರೆನ್ಸು. ಸಂಸ್ಥೆ ನಿಮಗ್ ಕೊಡುತ್ತೆ, ರೈಡರ್ ಕೊಡುತ್ತೆ. ಲಾಯರ್ ಏನ್ ಮಾಡ್ತಾನೆ ಗೊತ್ತಾ, ಈ ದುಡ್ಡನ್ನು ತಗಂತಾನೆ, ನಿಮ್ಮೇಲೂ ಕೂಡ ಕೇಸ್ ಹಾಕಿ ಆ ದುಡ್ಡು ಕೂಡ ಬೇಕು ಅಂತ ಕೇಳ್ತಾನೆ. ಅದೇಗಾಗತ್ತೆ ಸರ್? ಕಾನೂನು ಇರೋದೇ ಅದು, ಕತೆ ಅಲ್ಲ, ಅದು ಕಾನೂನು. ಈಗ ಸರ್, ಈಗ ನಾನು ಹೋಗ್ತಾ ಇದ್ದೀನಿ, ಆಕ್ಸಿಡೆಂಟ್ ಆಯ್ತು, ಹಿಂದ್ಗಡೆ ಇರೋರ್ಗೆ ಏನೋ ಆಯ್ತು. ಈಗ ಅವ್ರಿಗೂ ಕೂಡ ಇನ್ಸೂರೆನ್ಸ್ ಕ್ಲೈಮ್ ಇದೆ, ಯಾಕಂದ್ರೆ ಆ್ಯಪಲ್ಲಿ ಇಸ್ಕೊಳ್ಳಿ ಬ್ರದರ್. ಅದನ್ನ ಹೇಳ್ತಾರೆ, ಇಸ್ಕೋತೀವಿಲ್ಲ, ಕೋರ್ಟಲ್ಲಿ ಕೇಸ್ ಹಾಕ್ತೀನಲ್ಲ ನಾನು ಲಾಯರು. ಹಾಕ್ಲಿ, ಅದರಲ್ಲಿ ಅವ್ರಿಗೇನಂತಾರೆ, ಅವ್ರ ಲಾಯರ್ ಕೇಸ್, ಅವ್ರ ಪರ ಕೇಸ್ ಹಾಕಿದಾಗ ನನಗೂ ಕೂಡ ಇನ್ಸೂರೆನ್ಸ್ ಇದೆ, ನಾನೇನು ರೈಡ್ ಮಾಡ್ತಾ ಇದ್ದೆ ನನಗೂ ಕೂಡ ಇನ್ಸೂರೆನ್ಸ್ ಇದೆ. ಅದೇ ರೀತಿ ನನ್ನ ಹಿಂದೆ ಯಾರು ಕುತ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಇನ್ಸೂರೆನ್ಸ್ ಇದೆ. ಯಾರು ಕೊಡ್ತಾರದು? ಕಂಪ್ನಿ ಕೊಡುತ್ತೆ. ಇಸ್ಕೊಳ್ಳಿ, ಅದನ್ನೇ ಹೇಳ್ತಾರದು ನಾವು. ಲಾಯರ್ ನಿಮ್ RC ಓನರ್ ಮೇಲೆ ಲಾಯರ್ ಸಪರೇಟ್ ಕೇಸ್ ಹಾಕ್ತಾನಲ್ಲ ಕಾನೂನಲ್ಲಿ. ಈಗ ಬೈಕ್ ಇನ್ಶೂರೆನ್ಸ್ ಇಂದನೂ ಬೇಕಪ್ಪ ನಾನು ಪರಿಹಾರ ಸರ್. ಇವಾಗ ನನ್ನ ಹತ್ರ ಆಟೋ ಇದೆ, ಇಲ್ಲ ನನ್ನ ಹತ್ರ ಕಾರ್ ಇದೆ, ನಾನು ಕಾರ್ ಓಡಿಸ್ಕೊಂಡು ಹೋಯ್ತಾ ಇದ್ದೀನಿ. ನನ್ನ ಗಾಡಿಯಲ್ಲಿ ಓಲಾ ಕಸ್ಟಮರ್ ಇದ್ದಾರೆ, ಆಕ್ಸಿಡೆಂಟ್ ಆಗೋಯ್ತು. ಓಲಾ ಕಂಪ್ನಿ ಹೇಳುತ್ತೆ ಡ್ರೈವರ್ಗೂ ಇನ್ಶೂರೆನ್ಸ್ ಕೊಡ್ತೀನಿ, ಕಸ್ಟಮರ್ಗೂ ಇನ್ಶೂರೆನ್ಸ್ ಕೊಡ್ತೀನಿ. ಡ್ರೈವರ್ಗೂ ಇನ್ಶೂರೆನ್ಸ್ ದುಡ್ಡು ಕೊಟ್ರು, ಕಸ್ಟಮರ್ಗೂ ಇನ್ಶೂರೆನ್ಸ್ ದುಡ್ಡು ಕೊಟ್ರು. ಯಾರು? ಓಲಾ ಕಂಪ್ನಿ. ಲಾಯರ್ ಏನ್ ಮಾಡ್ತಾರೆ, ಕಸ್ಟಮರ್ ಸತ್ತೋಗಿರ್ತಾರಲ್ಲ, ನನ್ನ ಗಾಡಿ ಮೇಲೆ ಕೇಸ್ ಹಾಕ್ತಾರೆ. ನೀವು ಡಬಲ್ ಇನ್ಶೂರೆನ್ಸ್ ಬಗ್ಗೆ ಹೇಳ್ತಾ ಇರೋದು ಬ್ರದರ್. ಎಲ್ಲೆಲ್ಲಿಂದ ಇನ್ಶೂರೆನ್ಸ್ ದುಡ್ಡು ಕುಯ್ಕೊಳಕ್ ಸಾಧ್ಯನೋ ಅದನ್ನೆಲ್ಲ ಕುಯ್ಯೋದೇ ಲಾಯರ್ ಕೆಲಸ. ಕಂಪ್ನಿ ಕೊಟ್ಟಿರೋದು ಬಿಟ್ಬಿಡಿ. ಈಗ ನನ್ನ ಗಾಡಿ ಮೇಲೆ RC ಕಾರ್ಡ್ ಮೇಲೆ ಕೇಸ್ ಹಾಕ್ತಾರೆ. ಈಗ ನಾನು ಇನ್ಶೂರೆನ್ಸ್ ಕಟ್ಟಿಲ್ಲ ಅಂದ್ರೆ ಆ ಕುಟುಂಬಕ್ಕೆ ಪರಿಹಾರ ನಾನು ಕಟ್ಕೊಡ್ಬೇಕು. ನಾನು ಇನ್ಶೂರೆನ್ಸ್ ಕಟ್ಟಿದ್ರ ನನ್ನ ಗಾಡಿಯ ಇನ್ಶೂರೆನ್ಸ್ ಸಂಸ್ಥೆಯವರು ಆ ಪರಿಹಾರನ ಅವ್ರಿಗೆ ಕೊಡ್ತಾರೆ. ಈಗ ನಮ್ದು ವೈಟ್ ಬೋರ್ಡ್ ಇದೆ ಬಿಡಿ, ಅವ್ರಿಗಂತೂ ಆಗಲ್ಲ, ಅದಂತೂ ಕರೆ, ಅದೊಂದು ನಾನು ಒಪ್ಕೊಳ್ತೀನಿ. ಈಗ ಕಂಪ್ನಿ ಕೊಡುತ್ತೆ, ಕಂಪ್ನಿ ಅಂತ ಕೊಡುತ್ತೆ ಸರ್. ಬ್ರದರ್, ಕಂಪ್ನಿ ಕೊಡೋದು ಈಸ್ಕಂತಾರೆ. ಈಗ ಬ್ರದರ್, ನಾನು ಈಗ ಒಬ್ರು ಲಾಯರು ಸತ್ತೋಗಿರುವಂತ ವ್ಯಕ್ತಿ ಕೇಸ್ ಕಂಪ್ನಿಯಿಂದ ಬರೋದು ಈಸ್ಕಂತಾರೆ. ಎಲ್ಲೆಲ್ಲಿ ಬರುತ್ತೋ ಅದನ್ನೆಲ್ಲ ಈಸ್ಕಂತಾರೆ. RC ಓನರ್ ಮೇಲೂ ಕೂಡ ನಾನು ಕೇಸ್ ಹಾಕ್ತೀನಿ ಅಂತ ಹಾಕಿ ಆ ಇನ್ಶೂರೆನ್ಸ್ ಕೂಡ ನನಗೆ ಬೇಕು ಅಂತ ತಗಂತಾರೆ. ಇದರಲ್ಲಿ ವ್ಯಾಲಿಡ್ ಪಾಯಿಂಟ್ ಇದೆ. ಅದನ್ನ ಈಗ ಎಲ್ಲೋ ಬೋರ್ಡ್ ಮಾಡಿದ್ರೆ ಓಕೆ ಆಗ್ಬೋದಲ್ಲ? ಹೌದು, ಅದನ್ನೇ ಮಾರ್ಗಸೂಚಿ ಅಂತ ಹೇಳ್ತಾ ಇರೋದು. ಈಗ ಮಾರ್ಗಸೂಚಿಯಲ್ಲಿ ಎಲ್ಲೋ ಬೋರ್ಡ್ ಮಾಡಿದ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಬೈಕ್ ಓಡಿಸೋರಿಗೆ. ಆಗ್ಬೇಕು. ಈಗ ಪಾರ್ಟ್ ಟೈಮ್ ಮಾಡ್ತಾ ಇರ್ತಾರೆ, ಇಲ್ಲಾಂದ್ರೆ ಆನ್ ದ ವೇ ಹೋಗ್ತಾ ಇರ್ತಾರೆ, ಅವ್ರು ಯಾರು ಮಾಡಕ್ಕಾಗಲ್ಲ. ಫುಲ್ ಟೈಮ್ ಯಾರಿದ್ದಾರೆ ಅವರೇ ಮಾಡ್ಬೇಕು. ಗಾಡಿನ ತಗೋಬೇಕು. ಬಡವ್ರು ಏನ್ ಮಾಡ್ಬೇಕು? ನೀವು ಹೋಗ್ತಿದ್ಯಲ್ಲ ಕೆಲ್ಸಕ್ಕೆ, ಸಾಲದಲ್ಲ ನನಗೆ. ಸಾಲ್ತಿಲ್ಲ ಅಂದ್ರೆ ಎಲ್ಲೋ ಬೋರ್ಡ್ ತಗೋ. ಎಲ್ಲೋ ಬೋರ್ಡ್ ತಗೊಂಡ್ರೆ ಅಷ್ಟೊಂದು ಕಟ್ಟಕ್ ಆಗ್ತಾ ಇಲ್ಲ. ಅದೊಂದು ಎಲ್ಲೋ ಬೋರ್ಡ್ ತಗೊಂಡ್ರೆ ಬೇಡ, ಕಟ್ಟಬೇಡ. ನಿನ್ನಾರು ಕಟ್ಟು ಅಂತ ಹೇಳಿದ್ದು. ನೀನ್ ಪ್ರಯಾಣಿಕರು ಸೇವೆ ಕೊಡ್ಬೇಕು ಅಂದ್ರೆ ಎಲ್ಲೋ ಬೋರ್ಡ್ ತಗೋ. ಈಗ ನನ್ನ ಹತ್ರ ನೋಡ್ರಿ ಕಾರ್ ಐತೆ, ನಾನು ಯಾಕೆ ಎಲ್ಲೋ ಬೋರ್ಡ್ ತಗೊಂಡು ಓಡಿಸ್ಬೇಕು? ನಾನು ವೈಟ್ ಬೋರ್ಡ್, ನಾನು ಈಗ ಏನೋ ಒಂದು ಕೆಲಸ ಮಾಡ್ತೀನಿ, ನನ್ಗೆ ಅಲ್ಲಿ ಸಂಬಳ ಬರ್ತದೆ, ನನಗೆ ಈಗ ಸಂಬಳ ಸಾಕಾಯ್ತಿಲ್ಲ, ನಾನು ಇವಾಗ ಕಾರ್ ಓಡಿಸ್ಬೇಕು, ಯಾಕೆ ಎಲ್ಲೋ ಬೋರ್ಡ್ ಯಾಕೆ ತಗೋಬೇಕು? ನಾನು ಯಾಕೆ ವೈಟ್ ಬೋರ್ಡ್ ಕಾರ್ ತಗೋಬಾರ್ದು? ಈಗ ಸರ್, ಅದೇ ಅಂದ್ರೆ ಬಡವರು ಏನ್ ಮಾಡ್ಬೇಕು ನಿಮ್ ಪ್ರಕಾರ? ಏನೋ ದುಡ್ಕೊಂಡು ಹೋಗ್ತಾ ಇದ್ರೆ ಬಿಡಿ, ಯಾಕೆ? ಈಗ ಇನ್ನೊಂದು ಹೇಳ್ತೀನಿ ನೋಡಿ, ಈಗ ಆಗಲೇ ಹೇಳ್ದಂಗೆ, ಈಗ ಒಬ್ರು ಇದ್ರೆ ಬೈಕಲ್ಲಿ ಹೋಗ್ತಾರೆ, 2-3 ಜನ ಇದ್ರೆ ಆಟೋದಲ್ಲಿ ಹೋಗ್ತಾರೆ, 4 ಜನ ಇದ್ರೆ ಕ್ಯಾಬಲ್ಲಿ ಹೋಗ್ತಾರೆ. ಹೋಗ್ಲಿ ಬಿಡಿ, ಅವ್ರು ದುಡ್ಕೊಂತಾರೆ. ನಿಮ್ಗೆ ನಾನು ಹೇಳ್ತಾ ಇರೋದು, ಇವಾಗ ಸಾರಿಗೆ ಇಲಾಖೆ ಏನ್ ಮಾಡುತ್ತೆ, ಸರ್ಕಾರ ಎಲ್ಲರೂ ಕಾನೂನಿನ ಪ್ರಕಾರ 100% ಎಲ್ಲ ಕಾನೂನು ವರ್ಕ್ ಆಗ್ತದೆ. ನೀವು ಆ ರೀತಿ ಕಾನೂನ ಮೀರಿ ಇಲ್ಲೇನು ಮಾಡಕ್ ಆಗಲ್ಲ. ಈಗ ಅದೇ ನೀವ್ ಹೇಳ್ದಂಗೆ 100% ಎಲ್ಲ ಕಾನೂನಲ್ಲಿ ವರ್ಕ್ ಆಗ್ತದೆ. ಈ ಭೂಮಿ ಮೇಲೆ ಬದುಕಬೇಕು ಅಂದ್ರೆ ನಮ್ ಕಾನೂನಲ್ಲಿ ಏನ್ ಹೇಳುತ್ತೋ ಅದನ್ನ ನೋಡ್ಕೊಂಡೇ ಬದುಕಬೇಕು. ಬಟ್ ಎಲ್ಲ ಕಾನೂನು ವರ್ಕ್ ಆಗ್ತಾ ಇಲ್ಲ ಎಲ್ಲ ಕಡೆ. ಅದ್ ನಿನ್ ಕರ್ಮ, ನಿನ್ ಕೇಸ್ ಆದಾಗ ಅನ್ಭವಿಸ್ಕೊಂತೀಯ. ಈಗ ನಾನು ಇವಾಗ ಎಲ್ಲೋ ಬೇಡಪ್ಪ, ನಾನು ಇನ್ಶೂರೆನ್ಸ್ ಕಟ್ಟಿಲ್ಲ, ಗಾಡಿ ಸತ್ತೋಗ್ಬಿಟ್ರು ಪ್ಯಾಸೆಂಜರ್, ಲಾಯರ್ ಕೇಸ್ ಹಾಕಿದ್ರು,
ಜಡ್ಜ್ ಬರೆದ್ರು, ನೀನು ಅವ್ರ ಕುಟುಂಬಕ್ಕೆ 2 ಕೋಟಿ ಕೊಡಬೇಕು ಅಂತ ಬರೆದ್ರು. ನನ್ನ ಹತ್ರ ಎಲ್ಲೋ ಬೋರ್ಡ್ ಐತೆ, ನಾನು ಟ್ಯಾಕ್ಸ್ ಕಟ್ತಿದ್ದೀನಿ, ಎಲ್ಲ ಕಟ್ತಿದ್ದೀನಿ, ಪರಿಹಾರ ಕೊಡ್ತಾ ಇಲ್ಲ ನಾನು. ಯಾಕೆಂದ್ರೆ ಆ ಟೈಮಲ್ಲಿ ಇನ್ಶೂರೆನ್ಸ್ ಕಟ್ಟಿರಲ್ಲ. 2 ಕೋಟಿ ನನ್ನ ಕೈಲಿ ಕೊಡಕ್ಕಾಗಲ್ಲ. ಕೋರ್ಟ್ ನನ್ಗೆ ಏನ್ ಮಾಡುತ್ತೆ ಹೇಳು? ಏನ್ ಮಾಡುತ್ತೆ? ಜೈಲ್ಗೆ ಹಾಕುತ್ತೆ. ನಾನು ಕಾನೂನು ಚೌಕಟ್ಟನ್ನ ಮೀರಿ ನಡೆದಿರೋದ್ರಿಂದ ನನ್ನ ಜೈಲ್ಗೆ ಹಾಕುತ್ತೆ. ನಿಮ್ಗಳ್ದು ಅದೇ ಕಥೆನೇ ಆಗೋದು. ನೀವು ಬೈಕ್ ಟ್ಯಾಕ್ಸ್ ಲೋಪಗಳನ್ನ ಎತ್ತಿ ಹೇಳ್ತಾ ಇದೀರಾ. ಹೌದು. ಅದೇ ರೀತಿ ನಿಮ್ ಕ್ಯಾಬ್ ಅಥವಾ ಆಟೋ ಲೋಪಗಳಿಲ್ವಾ? ನಾನು ಅದನ್ನು ಹೇಳ್ತಿದ್ದೀನಲ್ಲ, ಈಗ ನಾನು ಇನ್ಶೂರೆನ್ಸ್ ಕಟ್ಟಿಲ್ಲ ಅಂದ್ರೆ ನನ್ನ ಲೋಪ ದೋಷ ನಾನು ಅನುಭವಿಸ್ಲೇಬೇಕು. ನಾನು ಎಲ್ಲಾ ಡಾಕ್ಯುಮೆಂಟ್ ಅಪ್ ಟು ಡೇಟ್ ಕಟ್ಟಿದ್ರೆ ನಾನು ಯಾವ ಕೋರ್ಟ್ಗೂ ಎದುರಂಗಿಲ್ಲ, ಯಾವ ಲಾಯರ್ಗೂ ಎದುರಂಗಿಲ್ಲ, ಯಾರಿಗೂ ಎದುರಂಗಿಲ್ಲ. ಅಪ್ ಟು ಡೇಟ್ ಡಾಕ್ಯುಮೆಂಟ್ ಐತೆ. ನಾನ್ ತಪ್ಪು ಮಾಡಿದೀನಾ, ನೆಗ್ಲಿಜಿಯನ್ಸ್ ಡ್ರೈವಿಂಗ್ ಮಾಡಿದೀನಾ, ಒಂದು ಪೆನಾಲ್ಟಿ ಬರೀತಾರೆ, ಆ ಪೆನಾಲ್ಟಿ ಕಟ್ತೀನಿ ನೆಗ್ಲಿಜಿಯನ್ಸ್ ಡ್ರೈವಿಂಗ್ಗೆ. ನೀನು ಪರಿಹಾರ ಬೇಕಾ, ಕೇಸ್ ಹಾಕೋ, ಇನ್ಶೂರೆನ್ಸ್ ಕಂಪ್ನಿ ಅವ್ನು ಕಟ್ಕೊಡ್ತಾನೆ, ಮುಗಿದೋಯ್ತು. ಈಗ ಅದನ್ನೇ ಹೇಳಿದ್ರಿ ನೀವು, ಚಾಲಕರ ಒಕ್ಕೂಟದ ಕಡೆಯಿಂದ ಇದು ಕೇಳ್ತೀನಿ. ಈಗ ಆಟೋ ಅವರಾಗಿರ್ಬೋದು, ಡಬಲ್ 3 ಹಾಕ್ತಾರೆ. ಇಲ್ಲೇ ನೋಡ್ಬೋದು, ಪ್ರತಿಯೊಂದು ಕಡೆನೂ ಎಲ್ಲಾ ಕಡೆ ಇದೆ. 1 ಅಥವಾ 3 ಕಿಲೋಮೀಟರ್ಗೆ 200-300 ರೂಪಾಯಿ ಕೇಳ್ತಾರೆ. ಅದಕ್ಕೇನಂತೀರಾ? ಅದನ್ನೇ ಬ್ರದರ್ ನಾನು ಹೇಳೋದೇನು ಅಂದ್ರೆ, ಇವಾಗ ಬಂದ್ರಿ, ಉದಾಹರಣೆ ನಿಮ್ಮೂರು ತುಮಕೂರಿಂದ ಬಂದು ಗೊರಗುಂಟೆಪಾಳ್ಯದಲ್ಲಿ ಇಳಿದ್ರಿ, ಲಗೇಜ್ ಇದೆ, ಫ್ಯಾಮಿಲಿ ಇದೆ, ಆಟೋದಲ್ಲಿ ಹೋಗ್ಬೇಕು. ಅಣ್ಣ ನೋಡೋಣ, ಇಲ್ಲಿಂದ ನಾನು ನಾಗರಬಾವಿಗೆ ಹೋಗ್ಬೇಕು ಅಂತ ಕೇಳ್ತೀರಾ. ಅವನೇನ್ ಹೇಳ್ತಾನೆ, ಅಣ್ಣ ಲಗೇಜ್ ಎಲ್ಲ ಐತೆ, ಒಂದ್ ಕೆಲಸ ಮಾಡಿ 500 ರೂಪಾಯಿ ಕೊಟ್ಬಿಡಿ ಅಂತಾರೆ. ನೀವೇನ್ ಹೇಳ್ತೀರಾ? ಅಪ್ಪ ಅಷ್ಟೊಂದೆಲ್ಲ ಆಗಲ್ಲ, ಮೀಟರ್ ಹಾಕೋ, ನಾನು ಏನಿದೆಯೋ ಮೀಟ್ರ್ ಮೇಲೆ ನನ್ನ ಪ್ರೀತಿ ಇದ್ರೆ 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ, ನಾನು ಮೀಟ್ರ್ ದುಡ್ಡು ಕೊಡ್ತೀನಿ ಅಂತ ನೀವು ಹೇಳ್ತೀರಾ. ಅವನೇನ್ ಹೇಳ್ತಾನೆ, ಹೋಗ್ರಿ ಮೀಟರ್ ಎಲ್ಲ ಹಾಕಕ್ಕಾಗಲ್ಲ, 500 ರೂಪಾಯಿ ಕೊಟ್ರೆ ಬರ್ತೀನಿ, ಇಲ್ಲ ಅಂದ್ರೆ ಬರಲ್ಲ ಅಂತ ಹೇಳ್ತಾರೆ. ಅಣ್ಣ ಅವಾಗ ನೀವೇನ್ ಮಾಡ್ಬೋದು? ಹೌದೇನಣ್ಣ, ಬರಲ್ವೇನಣ್ಣ, ಸರಿ ಆಯ್ತಣ್ಣ. ಒಂದ್ ಮೊಬೈಲ್ ತಗೊಂಡು ನೋಡಿ ಸ್ನೇಹಿತರೆ, ನಾನು ಹಿಂಗ್ ಹೋಗ್ಬೇಕಾಗಿತ್ತು ಅಂತ ಕೇಳಿದೆ, 500 ರೂಪಾಯಿ ದುಡ್ಡು ಕೇಳ್ತಾ ಇದಾರೆ, ನೋಡಿ ಇದೇ ಗಾಡಿ ಇದೇ ಡ್ರೈವರ್ ಅಂತ ಒಂದು ವಿಡಿಯೋ ಮಾಡ್ಕೊತೀರಾ. ಮಾಡಕ್ ಬಿಡ್ತಾರ ಅಲ್ಲಿ ಬ್ರದರ್? ಇವಾಗ ನಿಮ್ಮ ಸಮಸ್ಯೆಗಳಾದಾಗ ಅದೇ ಡ್ರೈವರ್ ಬಂದ್ ನಿಂತ್ಕೋತಾರಲ್ಲಿ. ಸರ್ ಹಂಗ್ ಮಾಡ್ದಾಗ ಏನ್ ಮಾಡಿ, ಒಂದ್ ಮಾಡಿ, ಬೇಡ ಈಗ ವಿಡಿಯೋ ಮಾಡಕ್ಕಾಗಿಲ್ವಾ? ಬೇಡ ಅಣ್ಣ, ಬರಲ್ವೇನಣ್ಣ 500 ರೂಪಾಯಿಗೆ, ಅಲ್ಲ ಮೀಟ್ರ್ ಬರಲ್ವೇನಣ್ಣ, ಹೊಡಿರಿ 112 ಫೋನ್ ಮಾಡಿ, ಹೊಯ್ಸಳದವರು ಫೋನ್ ಮಾಡಿ, ಸರ್ ನೋಡಿ ನನಗೆ ಜಾಸ್ತಿ ಹಣ ಕೇಳ್ತಾ ಇದಾರೆ, ದೌರ್ಜನ್ಯ ಮಾಡ್ತಾ ಇದಾರೆ, ಅನ್ಯಾಯ ಮಾಡ್ತಿದಾರೆ, ಸ್ಪಾಟ್ ಬನ್ನಿ ಅಂತ ಕರೀರಿ. ನಾನು ನನ್ನ ಜಾಗಕ್ಕೆ ಹೋಗಲ್ಲ, ನಾನು ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ಳ ಮಾಡ್ಬೇಕು ಸರ್. ಇವತ್ತು ನಿಮ್ಗಾಗಿರೋ ಅನ್ಯಾಯನ ಬರೀ ಹೇಳ್ಕಂತಿದ್ದೀರಾ. ಅನ್ಯಾಯ ಸರಿಪಡಿಸೋರು ಯಾರು? ಅನ್ಯಾಯ ನನ್ನ ಹತ್ರ ಹೇಳೋದು ದೊಡ್ಡ ವಿಷಯ ಅಲ್ಲ, ಅನ್ಯಾಯ ಸರಿಪಡಿಸೋದು ದೊಡ್ಡ ವಿಷಯ. ಈಗ ನೀವ್ ಅಂದಿದೆ ಕರೆಕ್ಟ್. ಅವ್ನು ಫೋನ್ ಮಾಡ್ಬೇಕು, ಹೇಳ್ಬೇಕು ಅಂದ್ರೆ ಪೊಲೀಸ್ಗೆ ಹೇಳ್ಬೇಕು. ಇವಾಗ ನಾನು ನಿಮ್ ತಮ್ಮ, ಒಂದ್ ನಿಮಿಷ ಇರಿ, ನಾನು ಒಂದ್ ನಿಮಿಷ ಅಣ್ಣ ತಮ್ಮ ನಾವಿಬ್ರು, ಇವಾಗ ನಾವಿಬ್ರು ನಡ್ಕೊಂಡು ಹೋಯ್ತಾ ಇರ್ತೀವಿ. ಇವ್ರೊಬ್ರು ಬಂದೇನೋ ಸಣ್ಣ ಪುಟ್ಟ ವಿಚಾರಕ್ಕೆ ಕೊಲೆ ಮಾಡ್ಬಿಟ್ರು ಬ್ರದರ್, ಕೊಲೆ ಆಗೋಯ್ತು, ನಾನು ಸತ್ ಬಲ್ಬಿಟ್ಟಾನೆ, ಬಿಡು ಅವ್ನು ಚುಚ್ಚು ಸಾಯಿಸ್ಬಿಟ್ಟ, ನನಗೇನಾಗ್ಬೇಕು, ನಾನು ಹೋಗ್ಬಿಡೋಣ ಅಂತ ಹೋಗ್ಬಿಡ್ರಿ. ಮತ್ತೆ ಅದ್ಯಾಕೆ ಪೊಲೀಸ್ನವರು ಫೋನ್ ಮಾಡಿ ಇಲ್ಲಿ ಕೊಲೆ ಆಗಿದೆ ಅಂತೆಲ್ಲ ಕೇಸ್ ಮಾಡಿಸ್ತೀರಾ? ಇದು ಹಂಗೇನೆ. ಅವ್ನು ಜಾಸ್ತಿ ಕೇಳ್ತಿದ್ದಾನ, ಪೊಲೀಸರು ಕರೆಸ್ರಿ ಸ್ಪಾಟ್ಗೆ, ಅವನ ಮೇಲೆ ಕ್ರಮ ಜರುಗಿಸ್ರಿ. ಈಗ ಅದ್ ನೀವು ಹೇಳ್ತಾ ಇರೋದು ಕರೆಕ್ಟ್, ಕ್ರಮ ಜರುಗಿಸ್ರಿ ಅಂತ ಹೇಳ್ತೀರಾ. ಇನ್ನೊಂದು ಕಡೆ ಏನ್ ಹೇಳ್ತಾರೆ ಅಂದ್ರೆ, ಅವ್ನು ಬಡವ, ಅವನೇನೋ 500 ರೂಪಾಯಿ ಮಾಡ್ಕೋತಾ ಇದಾರೆ, ಬಡವ ಅಂತ ಕೋಟಿನ ಲೂಟಿ ಮಾಡ್ತಾ ಇದಾರೆ. ಕೇಳು, ಈ ಮಾತುಗಳನ್ನ ನೀನು ಹೇಳೋದಕ್ ಸರಿ ಅಷ್ಟೇ. ನಾನ್ ಕೇಳೋದೇನು, ನಾನು ತುಮಕೂರಿಂದ ಬಂದು ಗೊರಗುಂಟೆಪಾಳ್ಯದಲ್ಲಿ ಇಳಿದಿದ್ದೀನಿ, ನಾಗರಬಾವಿಗೆ ಹೋಗ್ಬೇಕು, ಮೀಟರ್ ಹಾಕ್ ಅಷ್ಟೇ. ಅವನು ಬಡವ, ಬೇರೆಯವ್ರು ಕೋಟಿಗಟ್ಟೆ ಮಾಡ್ತಾ ಇದಾರೆ, ಅವೆಲ್ಲ ಬೇಡ ಅಣ್ಣ ನನಗೆ. ನಾನ್ ಮನೆಗೆ ಹೋಗ್ಬೇಕಣ್ಣ, ಮೀಟರ್ ಹಾಕಿದ್ರೆ 50 ರೂಪಾಯಿ ಆಗುತ್ತೆ, ನಾನ್ ಜೋಬಲ್ಲಿ ಇರೋದು 50 ರೂಪಾಯಿ ಅಷ್ಟೇ, ನಾನು ಈ 50 ರೂಪಾಯಿ ಮನೆಗೆ ಹೋಗ್ಬೇಕು, ಮೀಟರ್ ಹಾಕ್ಸ್ತೀಯಾ ಇಲ್ವಾ? ಈಗ ಸರ್, ಈಗ ನೀನು ಬಡವ ಆಟೋದಲ್ಲಿ ಮೀಟರ್ ಕಿತ್ತಾಕ್ಸ್ರಿ, ಮೀಟರ್ ಹಾಕ್ಸಿದಿರ ಬಡವ ಅಂದ್ರೆ ಅಂತ ಕೇಳ್ರಿ. ಯಾರು ಕೇಳ್ಬೇಕು? ಪೊಲೀಸವ್ರನ್ನ ಕೇಳ್ರಿ, ಅವರೇ ತಾನೇ ಹೇಳೋದು. ಕೋಟಿ ಹೊಡಿತಾರ. ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ಬೆಂಗಳೂರಲ್ಲಿ ಮೀಟರ್ ಹಾಕಿ ಓಡಿಸಲ್ಲ ಅಂತ. ನೋಡ್ರಿ, ಯಾವತ್ತು ಜನ ಆಟೋ ಡ್ರೈವರ್ಸ್ಗಳನ್ನ ಮೀಟರ್ ಹಾಕದೆ ಇರೋರ್ನ ಯಾವತ್ತು ನೀವು ಪೊಲೀಸವ್ರಿಗೆ ಹಿಡ್ಕೊಡಲ್ಲ, ಅಲ್ಲಿವರೆಗೂ ನಿಮ್ ಸಮಸ್ಯೆ ಸಾಲನೇ ಆಗಲ್ಲ. ಓಕೆ, ಈಗ ಅಂದ್ರೆ ಹೋದಲ್ಲೆಲ್ಲ ಏನಾರು ಪ್ರಾಬ್ಲಮ್ ಆಯ್ತು ಅಂದ್ರೆ ಮಾಡು, ಇಲ್ಲಾಂದ್ರೆ ಪೊಲೀಸರು ಕರೆಸ್ರಿ. ಪೊಲೀಸ್ ಇರೋದೇನಕ್ಕೆ? ಪಬ್ಲಿಕ್ ಸರ್ವೆಂಟ್ ಅವರು. ಕೇಳ್ತೀರಾ, ಕೊಡಲ್ವಾ? ನೋಡಪ್ಪ ಇರಪ್ಪ ಆಯ್ತು, ಫೋನ್ ಮಾಡು, ಪೊಲೀಸರು ಬರೋವರೆಗೂ ಬಿಡ್ಬೇಡ್ರಿ. ವಾಪಸ್ ಅದೇ ಮ್ಯಾಟ್ರಿಗೆ ಬರ್ತೀನಿ ನಾನು. ಏನಂದ್ರೆ ಈಗ ಆ ತರ ಮಾಡಕ್ ಹೋದ್ರೆ ಅಂತಾರೆ, ನಿಮ್ದು ಬಡವನ್ ಮೇಲೆ ದರ್ಪ ಅವ್ರನ್ನ ಕೇಳಿ. ಈಗ ನೀವು ತುಮಕೂರಿಂದ ಬೆಂಗಳೂರು ಬಂದಿದ್ದೀರಾ, ನಾಗರಬಾವಿಗೆ ಹೋಗ್ಬೇಕು, ಕೋಟಿ ಕೊಳ್ಳೆ ಹೊಡೆದವನ್ ಕತೆ ಬೇಡ, ಬಡವ ಶ್ರೀಮಂತನ್ ಕತೆ ಬೇಡ, ನಾನು ಆಟೋ ಹತ್ತೀನಿ, ನನ್ನ ನಾಗರಬಾವಿಗೆ ಬಿಡು, ಮೀಟರ್ ಹಾಕ್ ಅಷ್ಟೇ. ಮೀಟರ್ ಅಲ್ಲಿ ಎಷ್ಟು ತೋರಿಸುತ್ತೆ? 50-60 ತಗೋ ಅಷ್ಟೇ ಹೊರ್ತು ಆ ಕೋಟಿ ಕತೆ ಅವ್ರು ಅದು ಬಡವ ಶ್ರೀಮಂತ ಅದೆಲ್ಲ ಬರಲ್ಲ. ಈಗ ಇದ್ರಲ್ಲೂ ಲೋಪಗಳಿದಾವೆ, ನಿಮ್ಮಲ್ಲೇ ಲೋಪಗಳು ಇಟ್ಕೊಂಡು ಬೈಕ್ ಟ್ಯಾಕ್ಸಿನ ಯಾಕೆ ಸರಿ ಮಾಡಕ್ ಹೋಗ್ತಾ ಇದಾರೆ ನೀವು? ಬ್ರದರ್, ಲೋಪ ಇದ್ರೆ ಯಾರು ಲೋಪ ಮಾಡ್ತಾ ಇದ್ದಾನೆ ಅವ್ನ ಮೇಲೆ ಕಾನೂನು ಕ್ರಮ ತಗೋ. ನನ್ನಲ್ಲಿ 1000 ಇರ್ತದಪ್ಪ ಲೋಪ,
ನನ್ ಮೇಲೆ ಕ್ರಮ ತಗೋ, ಲೋಪದೋಷಗಳನ್ನ ಕಂಡಿಡ್ಬಿಟ್ಟು ಕ್ರಮ ತಗೋ. ನೀನ್ ನನ್ನ ಸಿಂಪದಿ ತೋರಿಸ್ಬೇಡ. ನನ್ ಮೇಲೆ ನೀನ್ ತಗೋ, ನಿನ್ ಮೇಲೆ ನಾನು ತಗೊಳ್ತೀನಿ. ಹೌದು, ಕಾನೂನು ಏನಕ್ಕೆ ಇರೋದು? ಮತ್ತೆ ಅಂಬೇಡ್ಕರ್ ಸುಮ್ನೆ ಕಾನೂನು ಬರ್ಬಿಟ್ಟು ಹೋದ್ರ? ಬಿಡಪ್ಪ, ಮಾನವೀಯತೆ ಎಲ್ಲ ಮಾಡ್ಕೊಳ್ಳಿ ಅಂದ್ರೆ ಕಾನೂನು ಯಾಕೆ ಬರಿಬೇಕಾಗಿತ್ತು? ಈಗ ಕೊಲೆ ಮಾಡ್ಬಿಡ್ತಾರೆ ಬ್ರದರ್, ಆಯ್ತು, ಅವನು ತಪ್ಪಿನ ಅರಿವು ಆಗೋಯ್ತು. ಸರ್ ತಪ್ಪಿನ ಅರಿವು ಆಗ್ಬಿಟ್ಟಿದೆ, ಇನ್ ಮುಂದೆ ನಾನು ಈ ಕೆಲಸ ಮಾಡೋದ್ರ ಜಡ್ಜ್ ಬಿಟ್ಬಿಡ್ತಾರ?